ಎತ್ತಿನ ಹೊಳೆಯ ವಿಶೇಷ ಕಾರ್ಯಕ್ರಮದ ಜೊತೆ ಅರಸೀಕೆರೆಯ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರು ಮತ್ತು ಹಾಸನ ಲೋಕಸಭಾ ಸಂಸದರು ನಮ್ಮ ಜೊತೆ ಇದ್ದಾರೆ. ಇಡೀ ಯೋಜನೆ 7 ಬೀಳುಗಳ ಬಗ್ಗೆ ಕೂಡ ನ್ಯೂಸ್ 18 ಕನ್ನಡ ಜೊತೆ ವಿವರವನ್ನು ಹಂಚಿಕೊಳ್ತಾರೆ. ಸರ್, ನೀವು ಕೂಡ ಈಗ ಮೊದಲನೇ ಫಲಾನುಭವಿ ಆಗಿರ್ತಕ್ಕಂಥದ್ದು. ಅರಸೀಕೆರೆ ಜನರಿಗೆ ಕುಡಿಯೋಕ್ಕೆ ನೀರು ಕೊಡಿಸ್ತಾ ಇದ್ದೀರಾ. ನಿಮ್ಮದೇ ಸರ್ಕಾರ ಈ ಯೋಜನೆ ಶಂಕುಸ್ಥಾಪನೆ ಮಾಡ್ತು, ನಿಮ್ಮದೇ ಸರ್ಕಾರ ಇದೀಗ ಕಾರ್ಯಗತ ಮಾಡಿರುವಂಥದ್ದು. ನಿಮಗೇನು ಅನಿಸ್ತಿದೆ? ಈಗ ಇವತ್ತು ನನಗಾಗಿರೋ ಸಂತೋಷ ಅಷ್ಟಿಷ್ಟಲ್ಲ, ಭಾಳ ಸಂತೋಷವಾಗಿದ್ದೇನೆ ನಾನು. ಕಾರಣ ಇಷ್ಟೇ, ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ನಮ್ಮದು ಅರಸೀಕೆರೆ ತಾಲೂಕು ಒಂದು ಮಾತ್ರ ಕೃಷ್ಣಾ ಬೇಸಿನ್ ಸೇರಿತ್ತು. ಕೃಷ್ಣಾದಿಂದರೆ KRS ಪಕ್ಕದಲ್ಲೇ ಹೋದರೂ ಕೂಡ, ಹೇಮಾವತಿ ಪಕ್ಕದಲ್ಲಿ ಹರಿದ್ರೂ ಕೂಡ ನಮಗೆ ನೀರನ್ನು ಕೊಡದೇ ಇರತಕ್ಕಂಥ ಕಾನೂನು ಸುಪ್ರೀಂ ಕೋರ್ಟ್ನಿಂದ ತೀರ್ಮಾನ ಆಗಿದೆ. ಅದಕ್ಕಿಂತ ನಮಗೆ ಯಾವುದೇ ಯೋಜನೆಗಳನ್ನು ಹೇಮಾವತಿಯಿಂದ ಕೊಟ್ಟಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅರಸೀಕೆರೆಗೆ ಯಾವುದೇ ಕಾರಣದಿಂದ ಚಾನಲ್ ಮುಖಾಂತರ ನೀರು ಬರಲಿಕ್ಕೆ ಸಾಧ್ಯ ಇಲ್ಲ, ಫ್ಲಡ್ ನೀರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಎತ್ತಿನೊಳೆ ಯೋಜನೆ ನಾನು ಪ್ರಥಮ ಬಾರಿಗೆ ಶಾಸಕನಾದಾಗ ಪ್ರಾರಂಭ ಆಗಲಿಕ್ಕೆ ಶುರುವಾಯಿತು. ಅಲ್ಲಿಂದ ಪ್ರಾರಂಭ ಮಾಡಿ 2ನೇ ಸಾರಿ ಶಾಸಕನಾದಾಗ ಸಿದ್ದರಾಮಣ್ಣವರ ಒಂದು ಕೃಪಾ ಕಟಾಕ್ಷದಿಂದ. ನೀವು ಮೊದಲ ಬಾರಿ JDS ಶಾಸಕರಾಗಿದ್ದೆ. ಆ ಸಂದರ್ಭದಲ್ಲಿ ನಿಮ್ಮದೇ JDS ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು, ನೀವೊಬ್ಬರೇ ಪರವಾಗಿದ್ದಂಥವ್ರು. ಮೊದಲೆಲ್ಲ 2ನೇ ಸಾರಿ ನಾನು ಶಾಸಕನಾದಾಗಲೂ, ಈ ಯೋಜನೆ ಮಂಜೂರಾದಾಗಲೂ, ನಾನು ಈ ಯೋಜನೆಯ ಶಂಕುಸ್ಥಾಪನೆಗೆ ಚಿಕ್ಕಬಳ್ಳಾಪುರಕ್ಕೆ ಹೋದಾಗಲೂ ನನ್ನ ಮೇಲೆ ಟೀಕೆ ಆಯಿತು. ನೀರೆಲ್ಲಿದಾವಲ್ಲಿ, ದುಡ್ಡು ಹೊಡೆಯಕ್ಕೆ ಮಾಡಿದ್ದಾರೆ ಕಾರ್ಯಕ್ರಮನ, ಸುಮ್ಮನೆ ಯಾತಕ್ಕೆ ಇದನ್ನೆಲ್ಲ ಸುಳ್ಳು ಹೇಳ್ತಾರೆ ಅಂತೇಳಿ ಹೇಳ್ತಾ ಇದ್ರು ನಮ್ಮ ನಾಯಕರುಗಳು. ವಿಧಾನಸಭೆಯಲ್ಲೇ ನೀರು ಬರೋದಿಲ್ಲ ಅಂತ ಸ್ಪಷ್ಟವಾದ ಭಾಷಣನೂ ಮಾಡಿದರು. ಆದರೆ ನನಗೆ ಇದರ ಅನುಭವ ಇತ್ತು. ನಮಗೆ ಕೃಷ್ಣಾ ಬೇಸಿನ್ನಿಂದ ಯಾವುದೇ ನೀರು ಕಾವೇರಿ ಬೇಸಿನ್ನಿಂದ ಬರದೇ ಇರೋದ್ರಿಂದ ಇದೇ ನಮಗೆ ಆಶೀರ್ವಾದ ಅಂತೇಳಿ ತಿಳ್ಕೊಂಡು ನಾನು ಈ ಒಂದು ಯೋಜನೆಗೆ ಭಾಳ ಶ್ರಮಪಟ್ಟು ಸಿದ್ದರಾಮಣ್ಣವರ ಹಿಂದೆ ಬಿದ್ದೆ. ಸಿದ್ದರಾಮಣ್ಣವರು ಮಾಡಿಕೊಟ್ರು. ವಿಧಾನಸಭೆಯಲ್ಲಿ ಕೂಗಿ ಹೇಳಿದರು, ಶಿವಲಿಂಗೇಗೌಡ, ಎತ್ತಿನೊಳೆಯಿಂದ ನಿನ್ನ ಅರಸೀಕೆರೆ ತಾಲೂಕಿನ ಕೆರೆಗಳಿಗೆ ನೀರು ಇವತ್ತು ಈಡೇರ್ತು. ಹೌದು, ನನ್ನ ಜೊತೆ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ರವರಿದ್ದಾರೆ. ಸರ್, ನೀವು ಲೋಕಸಭಾ ಸದಸ್ಯರು, ಇಡೀ ಜಿಲ್ಲೆಗೆ ನೀವು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ, ನಿಮ್ಗೆ ಏನು ಅನ್ಸುತ್ತೆ ಈ ಯೋಜನೆಯಿಂದ? ಒಂದು ಐತಿಹಾಸಿಕ ದಿನಕ್ಕೆ ಸಾಕ್ಷಿಯಾಗಿದ್ದೀನಿ, ಸಂಸದನಾಗಿದ್ದೀನಿ, ನನಗೆ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಮಾತು ನಮ್ಮ DK ಸಾಹೇಬ್ರು ಹೇಳಿದ್ರು, ಬೇಕಿದ್ರೆ ಅನ್ನ ಇಲ್ಲದೆ ನಾವಿರ್ಬೋದು, ನೀರಿಲ್ಲದೆ ಇರೋಕ್ಕಾಗಲ್ಲ ಅಂತ. 6657 ಹಳ್ಳಿಗಳಿಗೆ ನೀರನ್ನು ಕೊಡ್ತಾ ಇದ್ದಾರೆ. ಎಷ್ಟೋ ಸಾವಿರಾರು ಎಕರೆ ಜಮೀನು ನೀರಾವರಿ ಆಗ್ತದೆ. ಹಿರಿಮೆಯನ್ನ ನಮ್ಮ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಮಾನ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಿಗೆ ಹೋಗ್ತದೆ ಅಂತ ಹೇಳ್ಬೋದು. ಟೀಕೆಗಳು ಯಾವತ್ತಿದ್ರೂ ಅದು ಉಳಿಗಾಲ ಇಲ್ಲ, ಆದರೆ ಅಭಿವೃದ್ಧಿಯೇ ಉಳಿಗಾಲ ಅಂತ ಇದೊಂದೇ ಸಾಕ್ಷಿ. ಹಲವಾರು ಟೀಕೆಗಳು ಬಂದರೂ ಒಂದು ಯಶಸ್ವಿಯಾಗಿ ಒಂದು ದಿಟ್ಟ ನಿರ್ಧಾರ ಹೆಜ್ಜೆ ತಗೊಂಡು ನಮ್ಮ ನೀರಾವರಿ ಸಚಿವರಾದಂತಹ DCM ಅವರು ಇವತ್ತು ಮಾಡಿದ್ದಾರೆ. ನಮಗೆಲ್ಲ ಹೆಮ್ಮೆ ಆಗ್ತದೆ. ನಿಮಗೆ ಲೋಕಸಭಾ ಸದಸ್ಯರಾಗಿದ್ದರಿಂದ ನಿಮ್ಮ ರಾಜಕೀಯ ಇತಿಹಾಸಕ್ಕೆ ಇದೊಂದು ಕ್ರೆಡಿಟ್ ಅಲ್ವಾ? ನಮ್ಮ ಪಕ್ಷಕ್ಕೆ ಕ್ರೆಡಿಟ್, ನಮ್ಮೆಲ್ಲ ಜಿಲ್ಲಾ ನಾಯಕರು. ಈಗ ನಮ್ಮ ಶಿವಲಿಂಗಣ್ಣ ಅವ್ರು ಹೇಳಂಗೆ ಅವ್ರ ಕ್ಷೇತ್ರಕ್ಕೆ ಅತಿ ಹೆಚ್ಚು 67 ಕೆರೆಗಳಿಗೆ ನೀರನ್ನು ಹೋಗುವಂಥ ಈ ಯೋಜನೆ. ಹಾಗಾಗಿ ಎಲ್ಲರಿಗೂ ಇದು ತಲುಪ್ತದೆ. ನನಗೆ ವೈಯಕ್ತಿಕವಾಗಿ, ನಮಗೆ ಅಂತಲ್ಲ, ನಮ್ಮೆಲ್ಲ ಜಿಲ್ಲಾ ನಾಯಕರು, ರಾಜ್ಯ, ಇದೆಲ್ಲ ಸಮರ್ಪಣೆ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಯಾರೋ ಈ ಯೋಜನೆ ಎಲ್ಲಾದರೂ ಕಾರ್ಯಗತ ಆದರೆ ನಾನು ತಲೆ ಬಳಸ್ಕೊಳ್ತೀನಿ ಅಂತಿದ್ರೆ ಯಾರೋ ನಿಮ್ಮ ಹಳೆ ನಾಯಕರು ಅನಿಸುತ್ತೆ. ಹಳೆ ನಾಯಕರು ಹೇಳಿರ್ಬೋದು, ಆದರೆ ಅದು ಆ ಥರ ಹೇಳ್ಬಾರ್ದಾಯಿತು. ಅದು ಹೇಳಿದ್ರು ಅಂತೇಳಿ ನಾನು ಕೇಳಿದ್ದೆ, ಆದರೆ ಹಂಗೆ ಹೇಳ್ಬಾರ್ದು. ಹೋರಾಟ ಮಾಡಿದರೆ, ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಇದೊಂದು ಹೊಸ ಟೆಕ್ನಾಲಜಿ. ಇಡೀ ಭಾರತ ದೇಶದಲ್ಲೇ ಒಂದು ಹೊಸ ಟೆಕ್ನಾಲಜಿನಲ್ಲಿ ನೀರನ್ನು ಕೊಡ್ತಕ್ಕಂಥ ಒಂದು ಬೃಹತ್ ಪ್ರಮಾಣದ ಕಾರ್ಯಕ್ರಮ ಇದು. ಅಷ್ಟು ಸುಲಭವಾದ ಕಾರ್ಯಕ್ರಮ ಅಲ್ಲ. ಮೊದಲು ಬಂದಾಗ ನಮಗೂ ಹಿಂಗೆ ಅನ್ಸೋದು, ಎಲ್ಲಿಂದ ಎತ್ತಾರೆ, ಎಲ್ಲಿ ತಂದು ಕೊಡ್ತಾರೆ, ಹೆಂಗೆ ತಂದು ಕೊಡ್ತಾರೆ ಅಂತ ಅನ್ನೋದು. ಏನು ಅನಿಸ್ತಿದೆ, ನಿಮ್ಮ ಊರಿಗೆ ನೀರೇ ಬಂದ್ಬಿಡ್ತು. ಈಗ ನೀರು ಬರೋದಂಥದ್ದು ಬಂದಾಗಿದೆ. ನೀರಿನ ಬರೋದು ಪ್ರಶ್ನೆ ಇಲ್ಲ, ಬಂದಾಯ್ತು ನೀರು. ನಮಗೆ ಇದು ಗೊತ್ತಿತ್ತು, ನೀರು ಆಗುತ್ತೆ, ನೀರು ಬರುತ್ತೆ ಅಂತೇಳಿ. ಅದಕ್ಕೆ ನಾನು ಸರ್ಕಾರದಿಂದ ಬಿದ್ದು ವಿಧಾನಸಭೆಯಲ್ಲಿ ಹಲವಾರು ಸಾರಿ ಚರ್ಚೆ ಮಾಡಿ
ಮಂಗಳೂರಿನವ್ರಿಗೆಲ್ಲ ಕೈ ಮುಗಿದು, ಸಕಲೇಶ್ಪುರದವ್ರಿಗೆಲ್ಲ ಕೈ ಮುಗಿದು ಇದ್ರ ಹಿಂದ್ಗಡೆ ನಾನೇ ಫಲಾನುಭವಿ, ಮೊದಲನೇ ಫಲಾನುಭವಿ. ನಾನು ಇದಕ್ಕೆ ಹೋರಾಟ ಮಾಡಲೇಬೇಕು. ನಿಮ್ಮ ಮತದಾರರು ಏನಂತಾರೆ ಈಗ? ನಮ್ಮ ಮತದಾರರು ಬಹಳ ಸಂತೋಷವಾಗಿದ್ದಾರೆ. ನಾಳೆ ಬರ್ತಾರೆ, ಎಲ್ಲ ಕುಣಿದು ಕುಪ್ಪಳಿಸ್ತಾರೆ. ನಾಳೆ ಬರ್ತಾರೆ, ನಮ್ಮಿಂದ ಅರಸೀಕೆರೆಯಿಂದ ಭಾರಿ ಜನ ಬರ್ತಾರೆ ನಾಳೆ. ಎಸ್ ಸರ್. ಒಟ್ಟಾರೆ ಇದು ಎಲ್ಲೊಂದು ಕಡೆ ರಾಜಕೀಯವಾಗಿ ಕೂಡ ನಿಮಗೆ ಕ್ರೆಡಿಟ್ ಸಿಕ್ಕಿಲ್ವಾ ನಿಮ್ಮ ಪಕ್ಷಕ್ಕೆ? ಅಲ್ಲ, ಏನಂತ ಹೇಳ್ತಾರಲ್ಲ, ಕೆಲಸ ಮಾಡಿದ್ದಕ್ಕೆ ಕೂಲಿ. ನಾವು ಕೆಲಸ ಮಾಡಿದರೆ ಸರ್ಕಾರ, ಖಂಡಿತವಾಗಿ ಕ್ರೆಡಿಟ್ ನಮ್ಗೆ ಬೇಕೇ ಬೇಕು, ಖಂಡಿತ ಸಿಗುತ್ತೆ. ಯಾಕಂದ್ರೆ ಬಡವರ ದೀನದಲಿತರ ಒಂದು ಸರ್ಕಾರ ಅಂದ್ರೆ ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ನೇತೃತ್ವದ ಸರ್ಕಾರ. ಹಾಗಾಗಿ ಅಬ್ವಿಯಸ್ಲಿ ಇದು ಕ್ರೆಡಿಟ್ ಅನ್ನಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ಮಾಡಿದ್ದೀವಿ, ಜನ ನಮ್ಮನ್ನು ಹೊಗಳ್ತಾರೆ, ಜನ ನಮ್ಮ ಸರ್ಕಾರನ ಇನ್ನು ಮುಂದಕ್ಕೆ ಆಶೀರ್ವಾದ ಮಾಡ್ತಾರೆ. ಇಲ್ಲೊಂದು ಕಡೆ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. 8,000 ಕೋಟಿಯಿಂದ ಅಷ್ಟು ಆರಂಭವಾಗಿ 24,000 ಕೋಟಿಗೆ ಆರಂಭ ಆಯಿತು. ಇದು ದುಡ್ಡು ಹೊಡೆಯುವ ತಂತ್ರ ಅಂತ ಹೇಳ್ತು. ಬಹಳಷ್ಟು ಕಾಮಗಾರಿಗಳು ಕೂಡ ಅವ್ಯವಹಾರದ ಆರೋಪಗಳು ಕೂಡ ಬಂತು. ಹಾಗಾಗಿ ಈ ಎತ್ತಿನಹೊಳೆ ಪ್ರಾಜೆಕ್ಟು ಈ ಹಂತಕ್ಕೆ ಆಗುತ್ತೆ ಅಂತ ನಿಮಗೇನಾದ್ರೂ ಅನಿಸುತ್ತಾ? ಖಂಡಿತವಾಗಿಯೂ ನಾನು ಸಂಸದ ನಾಯಕಿಂತ ಮುಂಚೆನೂ ಅಷ್ಟೇ ನಮ್ಮ ಶಿವಲಿಂಗಣ್ಣ ಅವರು ಸದನದಲ್ಲಿ ಮಾತಾಡಬೇಕಾದ್ರೆ ಒಂದು ದಿಟ್ಟ ನಿರ್ಧಾರ, ನಾನಾಗಿನೂ ಸಂಸದನಾಗಿರಲಿಲ್ಲ, ಕಳೆದ ಆಗಸ್ಟ್ನಲ್ಲಿ ಒಂದು 2 ಕಡೆ ಸಮಸ್ಯೆ ಇದ್ದದನ್ನ ದಿಟ್ಟವಾಗಿ ನಿರ್ಧಾರ ತಗೊಂಡು ಕೂದಲೆಯಲ್ಲಿ ಬಗೆಹರಿಸುವಂತ ಕೆಲಸವನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿದ್ರು. ಈಗ ದಿನೇ ದಿನೇ ಎಲ್ಲದರದ ಒಂದು ಏನಂತ ಹೇಳ್ತಾರೆ, ದರ ಹೆಚ್ಚಾಗ್ತಿದೆ. ಹಾಗಾಗಿ ಕಾಮಗಾರಿ ವೆಚ್ಚ ಜಾಸ್ತಿ ಆಗ್ತಿದೆ ಹೊರತು ಅದು ದುಡ್ಡು ಹೊಡೆಯೋದು ಅಂತ ಹೇಳಿದ್ರೆ ಯಾರು ಹೊಡೆದಿರ್ತಾರೆ ಅವರೇ ಇದ್ರ ಬಗ್ಗೆ ಮಾತಾಡ್ತಾರೆ. ಸರ್, ಈಗ ನಿಮಗೆ ಬಂತು ನೀರು, ನಿಮಗೆ ಬಂತು ಅಂತ ನೀವು ಮಲ್ಕೊಳ್ಳಂಗಿಲ್ಲ, ಉಳಿದವ್ರಿಗೆ ಯಾವಾಗ ಕೊಡ್ತೀರಾ ಸರ್? ಕೊಡ್ತೀವಿ 27ಕ್ಕೆ. 27 ಸರ್ಕಾರದ ಕಂಡೀಷನ್, ಸರ್ಕಾರದ ನಿರ್ಣಯ. ಸರ್ಕಾರ 27ನೇ ಇಸ್ವಿಗೆ 100ಕ್ಕೆ 100 ಭಾಗ ಕೋಲಾರವನ್ನು ತಲುಪುತ್ತೆ, ಮುಳುಬಾಗಲನ್ನು ನೀರು ತಲುಪುತ್ತೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಎತ್ತಿನಹೊಳೆ ಸಾಕಾರದ ಸಂಬಂಧಪಟ್ಟಾಗೆ ಸಂಸದರು ಮತ್ತು ಅರಸೀಕೆರೆಯ ಶಾಸಕರು ಮಾತನಾಡಿದರು. ಒಟ್ಟಾರೆ ಇದು ಯಾವ ರೀತಿ ಪ್ರಾಜೆಕ್ಟ್ ಆಯಿತು, ಅವರ ಭರವಸೆ ಏನಿತ್ತು, ಅವರ ಹೋರಾಟ ಏನಿತ್ತು ಅಂತೇಳಿ ನ್ಯೂಸ್ 18ನ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವವನ್ನು ಕೂಡ ಬಿಚ್ಚಿಟ್ರು. ಕ್ಯಾಮ್ರಾ ಪರ್ಸನ್ ರಾಯುಡು ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಎತ್ತಿನಹೊಳೆ, ಸಕಲೇಶ್ಪುರ.